ನೋಡಿ, ಇತ್ತೀಚೆಗೆ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯದ ಪ್ರಾದೇಶಿಕ ಅಸಮಾನತೆಯ ನಿವಾರಣೆಯ ಸಮಿತಿ ವರದಿಯನ್ನು ಕೊಟ್ಟಿದ್ದಾರೆ. 2001ರಲ್ಲಿ ನಂಜುಂಡಪ್ಪ ವರದಿ ಕೂಡ ಬಂದಿತ್ತು, ನಮಗೆಲ್ಲ ಗೊತ್ತಿದೆ. ಆದರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ವರದಿಯನ್ನು ಕೊಟ್ಟಿದೆ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರು. ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಪ್ರಾದೇಶಿಕ ಅಸಮಾನತೆ 2001-2ರಲ್ಲಿ 65%ರಷ್ಟಿದ್ದ ಹಿಂದುಳಿದ ತಾಲೂಕುಗಳು 2022-23ರಲ್ಲಿ 72.8%ಗೆ ಇವತ್ತು ಏರಿಕೆ ಆಗಿದೆ. 72.8%ಗೆ ಇದು ರಾಜ್ಯದಲ್ಲಿ ತಾಲೂಕುಗಳು ಇವತ್ತು ಹಿಂದೆ ಉಳ್ಕೊಂಡಿದ್ದಾವೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಲವಾರು ಬಾರಿ ಕೇಳಿದ್ದೇನೆ, ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳ ಅಥವಾ ಕೇವಲ ಮೈಸೂರಿಗೆ ಮುಖ್ಯಮಂತ್ರಿಗಳ ಅಂತೇಳಿ ನಾನು ಹಲವಾರು ಬಾರಿ ಪ್ರಶ್ನೆ ಇಟ್ಟಿದ್ದೇನೆ. ದೇವರಾಜ ಅರಸರವರ ದಾಖಲೆಯನ್ನು ಮುರಿದಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ. ಹಿಂದೆ 5 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರೆ ಈಗ 2.5 ವರ್ಷಗಳು ಪೂರೈಸಿದ್ದೀರಿ. ಆದರೆ ಅನುದಾನ ಬಿಡುಗಡೆ ಮಾಡಿದ್ರಷ್ಟೇ ಸಾಕಾಗೋದಿಲ್ಲ. ಕಲ್ಯಾಣ ಕರ್ನಾಟಕ ಆ ಭಾಗದ ಅಭಿವೃದ್ಧಿಗೆ ಹಿಂದೆ ಯಡಿಯೂರಪ್ಪರವರಿದ್ದಾಗೂ ಕೂಡ 2,500 ಕೋಟಿ ಅನುದಾನ ಕೊಟ್ಟರು. ಬಸವರಾಜ ಬೊಮ್ಮಾಯಿ ಅವರು ಬಂದ್ಮೇಲೆ 5,000 ಕೋಟಿಗೆ ಏರಿಸಿದ್ರು. ಇವರು ಹಣವನ್ನು ಕೊಟ್ಟಿದ್ದಾರೆ. ಆದರೆ ಹಣ ಯಾವ ರೀತಿ ಬಳಕೆ ಆಗ್ತಾ ಇದೆ? 5 ವರ್ಷ ನೀವೇ ಮುಖ್ಯಮಂತ್ರಿ ಇದ್ರಿ, ಈಗ ಮತ್ತೆ 2.5 ವರ್ಷ ಪೂರೈಸಿದಿರಿ. ಆದರೆ ಇವತ್ತು ಹಿಂದುಳಿವಿಕೆ ಇವತ್ತು 72.8%ಗೆ ಏರಿದೆ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕಲ್ಲ. ಹಾಗಾದ್ರೆ ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಎಲ್ಲಿದ್ದಾವೆ ಅಂತ ಹೇಳಿದ್ರೆ ಕಿತ್ತೂರು ಕರ್ನಾಟಕದಲ್ಲಿ ಭಾಗದಲ್ಲಿದೆ, ಕಲ್ಯಾಣ ಕರ್ನಾಟಕದಲ್ಲಿದೆ, ಆ ಭಾಗದಲ್ಲೂ ಕೂಡ ಇದೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬೊಬ್ಬೆ ಹೊಡಿತಾರೆ ಎಲ್ಲಾ ವಿಚಾರಗಳಲ್ಲಿ. ಅತಿ ಹೆಚ್ಚು ಹಿಂದುಳಿಕೆ ಎಲ್ಲಿದೆ ಅಂತ ಹೇಳಿದ್ರೆ ಗುಲ್ಬರ್ಗ ಆ ಭಾಗದಲ್ಲಿ, ಇವತ್ತು ಕಿತ್ತೂರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 65% ಇರುವಂತದ್ದು, ತದನಂತರದಲ್ಲಿ ಕಿತ್ತೂರು ಕರ್ನಾಟಕ. ಹಾಗಾಗಿ ಕೇವಲ ನುಡಿದಂತೆ ನಡೆದಿದ್ದೇವೆ, ರಾಜ್ಯದಲ್ಲಿ ನಾವು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೇವೆ, ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಅಂತ ಬಡಾಯಿ ಕೊಚ್ಕೊಂಡ್ರೆ ಸಾಕಾಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಉತ್ತರ ಕೊಡೋದಷ್ಟೇ ಅಲ್ಲ, ಈ ರಾಜ್ಯದ ಸಮರ್ಪಕ ಅಭಿವೃದ್ಧಿಯ ದೃಷ್ಟಿಯಿಂದ ನೀವು ಮಾಡಬೇಕೇ ವಿನಃ ಕೇವಲ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಂಡ್ರೆ ಸಾಕಾಗೋದಿಲ್ಲ. ನೋಡಿ, ಮೊನ್ನೆ ನಾನು ನಾಂದೇಡಿಗೆ ಹೋಗಿದ್ದೆ ಬೇರೆ ಕಾರ್ಯಕ್ರಮದ ನಿಮಿತ್ತ. ನಾಂದೇಡಿಗೆ ಹೋದಾಗ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಅಶೋಕ್ ಚೌಹಾಣ್ ಅವರು ರಾಜ್ಯಸಭಾ ಸದಸ್ಯರು ಕೂಡ ಇದ್ದಾರೆ. ಈಗ ಅವರು ನನಗೊಂದು ಮನವಿಯನ್ನು ಕೂಡ ನೀಡಿದ್ದಾರೆ. ಅಲ್ಲಿ ಪತ್ರಕರ್ತರು ಸಂಘ ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶೋಕ್ ಚೌಹಾಣ್ ಅವರು ಒಂದು ಮನವಿ ಪತ್ರವನ್ನು ನೀಡಿದ್ದಾರೆ. ಏನು ಅಂತ ಹೇಳಿದ್ರೆ, ವಿಜೇಂದ್ರ ಅವರೇ, ನೀವು ಕೂಡ ಶಾಸಕರಿದ್ದೀರಿ, ರಾಜ್ಯಾಧ್ಯಕ್ಷರು ಕೂಡ ಇದ್ದೀರಿ, ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಮನವಿ ಮಾಡಿ ನಮ್ಮ ಕಡೆಯಿಂದ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ದ ಇಶ್ಯೂ ಆಫ್ ದಿ ಪ್ರಪೋಸ್ಡ್ ನ್ಯೂ ರೈಲ್ವೆ ಲೈನ್ ಬಿಟ್ವೀನ್ ನಾಂದೇಡ್ ಅಂಡ್ ಬೀದರ್. ನಾಂದೇಡ್ ಮತ್ತು ಬೀದರ್ ನಡುವೆ 157 ಕಿಲೋಮೀಟರ್ ಅಷ್ಟು ರೈಲ್ವೆ ಲೈನ್ ಅಭಿವೃದ್ಧಿ ಪಡಿಸುವಂತ ಅವಶ್ಯಕತೆ ಇದೆ. ಇದು ಯಾಕೆ ಮಹತ್ವ ಅಂತ ಹೇಳಿದ್ರೆ, ಬೀದರ್ ನಿಮಗೆ ಗೊತ್ತಿದೆ, ಅಲ್ಲಿ
ಸಿಖ್ರು ಅತಿ ಹೆಚ್ಚು ಅಲ್ಲಿದ್ದಾರೆ. ಅಲ್ಲೂ ಕೂಡ ಪವಿತ್ರ ಕ್ಷೇತ್ರ ಸಿಖ್ರಿಗೆ ಸಾಕಷ್ಟು ಪ್ರವಾಸಿಗರು ಮಹಾರಾಷ್ಟ್ರ ಮತ್ತು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬೀದರ್ಗೂ ಕೂಡ ಬರ್ತಾರೆ. ಬೀದರ್ ಜಿಲ್ಲೆ ಜನತೆಗೂ ಕೂಡ ಅನುಕೂಲ ಆಗ್ತದೆ. ಈ ನಾಂದೇಡ್ ಮತ್ತು ಬೀದರ್ ಮಧ್ಯೆ 157 ಕಿಲೋಮೀಟರ್ನ ಪ್ರಪೋಸಲ್ ಇವತ್ತು ರೆಡಿ ಆಗಿದೆ. ಕೇಂದ್ರ ಸರ್ಕಾರದ ಕಡೆಯಿಂದ ಪ್ರಪೋಸಲ್ ಬಂದಿಗಾಗಲೇ 2 ವರ್ಷ ಕಳೆದಿದೆ. ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಏನು 50-50 ರೇಷಿಯೋ ಕೊಡಬೇಕು, ಅದಕ್ಕೆ ಮಹಾರಾಷ್ಟ್ರ ಸರ್ಕಾರ ಅನುಮೋದನೆಯನ್ನು ನೀಡಿದ್ದಾರೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಕಳೆದ 2 ವರ್ಷದಿಂದ ತಮ್ಮ ಸಹಮತಿಯನ್ನ ಅಪ್ರೂವಲ್ ಅನ್ನ ನೀಡಿಲ್ಲ. ಯಾಕೆ ಅಂತ ಹೇಳಿದ್ರೆ 50% ಕಮಿಟ್ಮೆಂಟ್ ಕೊಡಬೇಕಲ್ಲ, ಹಣವನ್ನು ಕೊಡಬೇಕಲ್ಲ, ಆ ರೈಲ್ವೆ ಲೈನ್ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ. ಮತ್ತೆ 157 ಕಿಲೋಮೀಟರ್ ಅಲ್ಲಿ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು ಕೇವಲ 50 ಕಿಲೋಮೀಟರ್ ಮಾತ್ರ. 57 ಕಿಲೋಮೀಟರ್ ಬರ್ತದೆ. ಉಳಿದಂತ 100 ಕಿಲೋಮೀಟರ್ ಮಹಾರಾಷ್ಟ್ರದಲ್ಲೇ ಬರುವಂತದ್ದು. ಏನು ಬಹಳ 20,000 ಕೋಟಿ 10,000 ಕೋಟಿ ಅಲ್ಲ, ಕೆಲವು 100 ಕೋಟಿಗಳು ಮಾತ್ರ ಕೊಡಬೇಕಾಗಿರುವಂತದ್ದು. ಆದ್ರೆ ಇದನ್ನು ಕೂಡ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ಹಣವನ್ನು ಕೂಡ ಬಿಡುಗಡೆ ಮಾಡದೇನೆ ಅಥವಾ ಅದಕ್ಕೆ ಅಪ್ರೂವಲ್ ಕೊಡದೇನೆ ಇವತ್ತು ಸತಾಯಿಸ್ತಾ ಇರುವಂತದ್ದು ನಮ್ಮ ಸರ್ಕಾರದ ಗೌರವ ಏನಾಗ್ತದೆ ಅಂತೇಳಿ ಒಂದು ಕ್ಷಣ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ವಿ.ಬಿ.ಜಿ. ರಾಮ್ಜಿ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಅದ್ರ ಬಗ್ಗೆ ಹೆಚ್ಚು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಂದೇ ಹೇಳ್ತಾನೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ನರೇಂದ್ರ ಮೋದಿಜಿಯವರ ಒಂದು ಅಪೇಕ್ಷೆ ಮೇರೆಗೆ ಒಂದು ಕಾಯ್ದೆ ಪಾಸ್ ಆಗಿದ್ರು ಸಹ ಇವತ್ತು ರಾಜ್ಯ ಸರ್ಕಾರ ತನ್ನ ಭಾಗದ 40% ಅನುದಾನ ಕೊಡಬೇಕು ಅಂತೇಳಿ ಯಾವ ರೀತಿ ಕಳ್ಳಾಟ ನಡೆಸ್ತದೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವಂಥದ್ದು, ಏನೋ ಗಾಂಧಿಗೆ ಅಪಮಾನ ಮಾಡ್ತಾ ಇದ್ದೇವೆ ಅಂತೇಳಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಒಂದು ತಮ್ಮ ಮುಖೇನ ನಮ್ಮ ನಾಡಿನ ಏನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕಾರ್ಮಿಕರಾಗಲಿ ಬಡವರಿಗಾಗಲಿ ನನ್ನ ತಮ್ಮ ಮುಖೇನ ಮಾಹಿತಿಯನ್ನು ಕೊಡುವಂಥದ್ದು. ಏನು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 100 ದಿನಗಳು ಇತ್ತು, 125 ದಿನಕ್ಕೆ ಏರಿಸಿರುವಂಥದ್ದು. ಅದರ ಜೊತೆಗೆ ಏನು ಒಂದು ದಿನದ ಕೂಲಿ 340 ರೂಪಾಯಿ 45 ರೂಪಾಯಿ ಸಿಗ್ತಾ ಇತ್ತು, ಇವತ್ತು 375 ರೂಪಾಯಿ ಸಿಗುತ್ತೆ. ಅಂದ್ರೆ ವಾರ್ಷಿಕವಾಗಿ 45,000 ರೂಪಾಯಿಗಳು ಆ ಕಾರ್ಮಿಕರಿಗೆ ಸಿಗುವಂಥದ್ದು. ಒಪ್ಕೊಳ್ತಾನೆ. ಇವತ್ತು ರಾಜ್ಯ ಸರ್ಕಾರವು ಕೂಡ 40% ಕೊಡಬೇಕು, ಕೇಂದ್ರ ಸರ್ಕಾರವು ಕೂಡ ಅದರ ಪಾತ್ರ ಕೂಡ ಜಾಸ್ತಿ ಆಗ್ತದೆ, ಅನುದಾನವೂ ಕೂಡ ಜಾಸ್ತಿ ಆಗುವಂಥದ್ದು. ಆದರೆ ರಾಜ್ಯ ಸರ್ಕಾರದ ಪಾಲೇನಿದೆ, ಇಟ್ಸ್ ಅ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಯ ಜೊತೆಗೆ ಒಂದು ಅಸೆಟ್ ಕ್ರಿಯೇಷನ್ ಕೂಡ ಆಗುವಂಥದ್ದು. ಆದರೆ ಇದೆಲ್ಲವನ್ನು ಕೂಡ ಮರೆಮಾಚಿ ಮತ್ತೆ ಗ್ರಾಮ ಸಭೆಗಳೆಲ್ಲ ತೀರ್ಮಾನ ಮಾಡುವಂಥದ್ದು, ಯಾವ ಕೆಲಸ ತೆಗೆದುಕೊಳ್ಬೇಕು, ಯಾವ ತೆಗೆದುಕೊಳ್ಬಾರ್ದು ಅಂತೇಳಿ. ಅದು ಎಲ್ಲವೂ ಕೂಡ ದೆಹಲಿಯಲ್ಲೇ ಆಗಬೇಕು. ಗ್ರಾಮ ಪಂಚಾಯತ್ಗಳಿಗೆ ಗ್ರಾಮ ಸಭೆಗಳಿಗೆ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ. ಮೋದಿ ಅವರು ಹೇಳಿದ್ದೇ ಕೆಲಸವನ್ನು ಆಯ್ಕೆ ಮಾಡ್ಕೋಬೇಕು. ಈ ರೀತಿ ಅಪಪ್ರಚಾರ ಮಾಡಿಕೊಂಡು ಇವತ್ತೇನು ಅಧಿವೇಶನದಲ್ಲಿ ವಿ.ಬಿ.ಜಿ. ರಾಮ್ಜಿ ಬಿಲ್ ವಿರುದ್ಧ ಏನು ನಿರ್ಣಯ ಮಾಡಿದ್ದೀರಿ, ಇದು ಅಕ್ಷಮ್ಯ ಅಪರಾಧ. ಈ ರೀತಿ ಒಂದು ರಾಜ್ಯದ ಜನರಿಗೆ ಬಡವರಿಗೆ ಇವತ್ತು ಅನ್ಯಾಯ ಮಾಡೋದಕ್ಕೆ ನೀವೇನು ಹೊರಟಿದ್ದೀರಿ, ಇದು ಖಂಡಿತ ಸರಿಯಲ್ಲ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಇದೇ ಫೆಬ್ರವರಿ 19ನೇ ತಾರೀಕು ಗುರುವಾರ, ಫೆಬ್ರವರಿ 19ನೇ ತಾರೀಕು ಗುರುವಾರ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ನಮ್ಮ ರಾಜ್ಯ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿಯನ್ನ ಆಯೋಜನೆ ಮಾಡಿದ್ದೇವೆ. ಸ್ಟೇಟ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ವಿಲ್ ಬಿ ಹೆಲ್ಡ್ ಆನ್ 19th February, that is Thursday.
ಈ ಒಂದು ವಿಶೇಷ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಮುಂದಿನ ಕೆಲವು ಸಂಘಟನಾತ್ಮಕವಾಗಿರತಕ್ಕಂಥ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೇವೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು, GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಚುನಾವಣೆ ಇರ್ಬೋದು, ಉಪಚುನಾವಣೆಗಳು, MLC ಚುನಾವಣೆಗಳು, ಮತ್ತೆ ರಾಜ್ಯ ಸರ್ಕಾರದ ವೈಫಲ್ಯಗಳು, ಕೇಂದ್ರ ಸರ್ಕಾರದ ಸಾಧನೆ, ಇವೆಲ್ಲ ವಿಚಾರವಾಗಿ ಸಮಗ್ರವಾಗಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಮಾಡೋರಿದ್ದೇವೆ. ನಮ್ಮ ರಾಜ್ಯ ಕಾರ್ಯಕಾರಿಣಿಯ ಉದ್ಘಾಟನೆಗೆ ಕೇಂದ್ರದ ಹಿರಿಯ ಸಚಿವರು ಬರ್ತಾರೆ. ಯಾರು ಅನ್ನೋದು ಇವತ್ತು ನಾಳೆ ತೀರ್ಮಾನ ಆಗ್ತದೆ. ಸಮಾರೋಪಕ್ಕೆ ನಮ್ಮ ಗೌರವಾನ್ವಿತ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ಮಾನ್ಯ ಸಂತೋಷ್ ಜಿ ಅವರು ಬರ್ತಾ ಇದ್ದಾರೆ. ಸಮಾರೋಪಕ್ಕೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಹ ರಾಜ್ಯದ ಜ್ವಲಂತ ಸಮಸ್ಯೆಗಳು, ಸರ್ಕಾರದ ವೈಫಲ್ಯಗಳು, ಯಾವ ರೀತಿ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ, ಇವೆಲ್ಲ ವಿಚಾರಗಳ ಬಗ್ಗೆ ನಾವು ಈ ಕಾರ್ಯಕಾರಿಣಿಯಲ್ಲಿ ನಾವು ಚರ್ಚೆ ಮಾಡೋರಿದ್ದೇವೆ. ಎಸ್ ಸರ್, ಧನ್ಯವಾದ.